ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶತಾಬ್ದಿ ಎಕ್ಸ್‌ಪ್ರೆಸ್‌ನಲ್ಲಿ ಈ ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಫೈಟ್ ಶುರುವಾಗ್ಬಿಟ್ಟಿದೆ. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದು, ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ಇನ್ನು ಟೌನ್ಶಿಪ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಎಚ್ಡಿಕೆ ಪ್ಲಾನ್ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಇನ್ನು ಟೌನ್ಶಿಪ್ಗೆ ಭೂಮಿ ಕೊಡಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ಗೆ ಬಹಿರಂಗ ಚರ್ಚೆಗೆ ಕುಮಾರಸ್ವಾಮಿ ಆಹ್ವಾನಿಸಿದ್ದು, ಎಚ್ಡಿಕೆ ಜೊತೆ ಬಹಿರಂಗ ಚರ್ಚೆಗೆ ನಾನ್ ರೆಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಟೌನ್ಶಿಪ್ಗೆ ಭೂಮಿ ಕೊಡಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿ ಕೊಡಲ್ಲ ಅಂತ ಪಟ್ಟು ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ವಾಮಿ, ನಮ್ದು ಇರೋದು 10 ಗುಂಟೆ ಜಮೀನಲ್ಲಿ ಒಂದ್ ಸ್ವಲ್ಪ ಬಾಳೆ ಹಾಕೊಂಡಿದೀವಿ. ಆ ಬಾಳೆ ಒಂದ್ ಸ್ವಲ್ಪ ಹತ್ರಲ್ಲಿ ಬಾಳೆ ಆದ್ಮೇಲೆ ತಕ್ಷಣ ಒಂದ್ ಸ್ವಲ್ಪ ರಾಗಿ ಪೈರು ಹಾಕೋತೀವಿ. 1-2 ಗಂಟೆಗೆ ರಾಗಿ ಆಯ್ತು ಅಂದ್ರೆ ವರ್ಷಂಬತ್ ಕಾಲ ಮಕ್ಳು ಮರಿ ಎಲ್ಲ ಊಟ ಮಾಡ್ಬೋದು. ಇವ್ನು ಯಾರೋ 10 ಗುಂಟೆ ಮಾರ್ಕೊಬಿಟ್ಟು ನಾನು ಎಲ್ಲೋ 2 ಕಾಸು ಹಾಕೊಂಡು ಜೋಬ್ಗೆ ಹಾಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಕುಡ್ಕೊಂಡು ತಿನ್ಕೊಂಡು ಮಲ್ಕೊಬಿಟ್ರೆ ಮುಂದಿನ ಗತಿ ಏನ್ ಮಾಡೋದು? ನಾವು ಹೆಂಡತಿ ಮಕ್ಳುಗಳ ಕತೆ ಏನ್ ಮಾಡೋದು? ಅವನು ಹೇಳ್ತಾನೆ ಇವನು ಹೇಳ್ತಾನೆ ಅನ್ಬಿಟ್ಟು ಅವನೊಬ್ಬ ಪಕ್ಷದವನು ಈ ಪಕ್ಷದವನು ಕಮಿಷನ್ಗೋಸ್ಕರ ಅದು ಇದು ಅಂತ ಮಾತಾಡ್ತಾರೆ. ಕಮಿಷನ್ಗೋಸ್ಕರ ನನ್ನ ಮಕ್ಳು ಬಂದಿಲ್ಲ, ನನ್ನ ಹತ್ರ ಮಾತಾಡ್ಬೇಕು. ಇಲ್ಲಿ ಬನ್ಗಿರಿಗೆ ಬೈಲ್ಮಾಳ್ ಸರ್ಕಲ್ ಬಂದು ದೇವಸ್ಥಾನ ಮಾತಾಡ್ಬೇಕು. ಅಲ್ಲೆಲ್ಲ ಕುಂತ್ಕೊಬಿಟ್ಟು ಮಾತಾಡೋದಲ್ಲ ಕಣ್ರಿ. ಜೀವನ ಮಾಡ್ತಾ ಇರೋದು ಭೂಮಿಲೇ ಕೊಟ್ಬಿಟ್ಮೇಲೆ ತಾಯಿನೇ ಕಳ್ಕೊಂಡ್ಮೇಲೆ ಇನ್ಯಾತ್ಗ್ರಿ ಅವನು? ತಾಯಿನೇ ಇಲ್ದಾದ್ಮೇಲೆ ಇನ್ಯಾತ್ಗೆ ಇರ್ಬೇಕು ಅವನು? ಕಾರಣಕ್ಕೂ ಜಮೀನು ಕೊಡಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಸಮಯ. ಅವ್ನ್ ಬರ್ಲಿ, ಇಲ್ಲಿ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಬರ್ಲಿ ಸರ್ಕಲ್ಗೆ. ಮೊನ್ನೆ ತಡೆದಿದ್ವಲ್ಲ ರೋಡ್ ಇದ್ ಮಾಡಿ, ಅವಾಗ ಬರ್ಬೇಕಾಯ್ತು. ನೋಡ್ರಪ್ಪ ನಿಮ್ಮ ಏನು ಅನಿಸಿಕೆಗಳು, ಮುಖ್ಯಮಂತ್ರಿ ಆಗ್ಲಿ ಒಬ್ಬ ಮಿನಿಸ್ಟರ್ ಆಗ್ಲಿ ಯಾರನ್ನಾಗ್ಲಿ ಬಂದಲ್ಲಿ ಮಾತಾಡ್ಬೇಕು. ಇಲ್ಲ ಸರ್, ಯಾರು ಬಂದು ಇಲ್ಲಿ ಏನು ಎತ್ತ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಯಾರು ಏನು ಮಾತಾಡ್ತಿಲ್ಲ. ನಮ್ಮ ಭೂಮಿ ನಮಗೆ ಇರಬೇಕು. ನಾವು ಜೀವ ಕೊಟ್ರು ಭೂಮಿ ಕೊಡೋದಿಲ್ಲ, ಅಷ್ಟೇ ಸರ್ ಹೇಳೋದು ನಾವು. ಸರ್ ಅವಾಗ ಮಾಡಿದ್ರೆ ಅವಾಗೊಂದು ಇದು ಅವು ಓಡಾಟ ಮಾಡಿ ನಿಲ್ಸಿದ್ರಲ್ಲ, ಇವರು ಹಂಗೆ ನಿಲ್ಸ್ಬಿಡ್ಲಿ. ನಾವು ಓಡಾಡ್ತೀವಲ್ಲ 1.5 ವರ್ಷದಿಂದ, ಅಷ್ಟೇ ಸರ್. ನಾವು ಜಮೀನು ಕೊಡೋದಿಲ್ಲ. ನಾವು ತಾಯಿ ಇದ್ದಂಗೆ. ಅದು ತಾಯಿ ಕಳ್ಕೊಂಡ್ಮೇಲೆ ಹಾಲಲ್ಲಿ ಕುಡಿತೀವಿ. ತಾಯಿ ಇದ್ರೇನೆ ಹಾಲು ಮಗಿಗೆ ಇದಾಗೋದು. ನಾವು ಮುಂದೆ ನಾವೇನ ಮೊನ್ನೆ DCM ಕರೆದಿ ನಮ್ಮವರು ಕರೆದು ಮಾತಾಡ್ಸವ್ರೆ, ನಿಮ್ ಪರಾಗಿರ್ತೀವಿ ಅಂತ ಹೇಳವ್ರೆ. ಇಲ್ಲಿ ಗ್ರೌಂಡ್ ರಿಪೋರ್ಟ್ ತಗೊಂಡು ನಿರ್ಧಾರ ತಗೋತೀನಿ ಎಂದರು. ಪರ ಇರೋರು ಯಾರೋ 20 ಜನನ ಕರ್ಕೊಂಡು ಅವರು ನೆನ್ನೆ ಇದ್ ಮಾಡಿ, ಇಲ್ಲ ನಿಮ್ಗೆ ನಾವು 80 ಜನ ಒಪ್ಕೊಂಡ್ಬಿಟ್ಟವ್ರೆ, ನಿಮ್ ಪರವಾಗಿ ನಾವ್ ಇದ್ದೀವಿ, ನಾವು ಬಾಡೆ ಮಾಡ್ತೀನಿ, ಅದೇನ್ ಮಾಡ್ತಾರೋ ಒಪ್ಕೊಳ್ದೇ ಇರೋರಿಗೆ ಅವ್ರಿಗೆ ಡೆಪಾಸಿಟ್ ಮಾಡ್ಬಿಟ್ಟು ನಾನು ಭೂಮಿ ಸ್ವಾಧೀನ ಪಡಿಸ್ಕೋತೀನಿ ಅಂತ ಏನ್ ಸವಾಲ್ ಹಾಕಿದ್ದಾರೆ. ಆ ಸವಾಲ್ಗೆ ನಾವು ಪ್ರತ್ಯುತ್ತರ ಕೊಡ್ತೀವಿ. ಇಲ್ಲಿಂದ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ವಿಧಾನಸೌಧ ಚಲೋ ಮಾಡಿ ವಿಧಾನಸೌಧ ಮುಚ್ಚಿಗೆ ಹಾಕುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ ರೋಡ್ ರಾಜಕೀಯ ಜೋರಾಗ್ಬಿಟ್ಟಿದೆ. ನಾಯಕರ ಕಿತ್ತಾಟ ಬೀದಿಗೆ ಬಂದಿದ್ದು, ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ರಾಂಪುರ ರಸ್ತೆ ಪರಿಶೀಲನೆಗೆ ಅಂತ ಎಂಎಲ್ಸಿ ಸಿಟಿ ರವಿ ಹೋದಾಗ ಗಲಾಟೆ ನಡೆದಿದ್ದು, ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ಅವರನ್ನ ಅಡ್ಡಗಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತನ ಮಧ್ಯೆ ವಾಕ್ ಸಮರವೇ ನಡೆಯಿತು. ಚಿಕ್ಕಮಗಳೂರು ಮತ್ತು ಕೆಆರ್ ಪೇಟೆ ನಡುವಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಗುತ್ತಿಗೆ ಪಡೆದ ಸಂಸ್ಥೆ ನಿರ್ಲಕ್ಷಿಸಿದೆ ಅಂತ ಶಾಸಕ ಎಚ್ಡಿ ತಮ್ಮಯ್ಯ ಆರೋಪಿಸಿದ್ರು. ಈ ಆರೋಪದ ಬೆನ್ನಲ್ಲೇ ರಸ್ತೆ ಕಾಮಗಾರಿ ಪರಿಶೀಲನೆಗೆ ಅಂತ ಸಿಟಿ ರವಿ ಬಂದಿದ್ರು. ಸಿಟಿ ರವಿ ಬರ್ತಿದ್ದಂತೆ ಘೋಷಣೆ ಕೂಗಿ ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆರಿತಿದ್ದಾರೆ. ಇನ್ನೊಂದು 18-20 ತಿಂಗಳು ಮೆರಿತಾರಲ್ವಾ, ಮೆರಿಲಿ. ಅವ್ರ ಸವಾಲ್ ಸ್ವೀಕಾರ ಮಾಡ್ತೀನಿ. ನನಗೆ ಮಾಹಿತಿ ಬಂತು,
ಇಲ್ಲೆಲ್ಲ ಹಿಂಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾನು ಹೇಳಿದೆ ನಾನೇನು ತಪ್ಪು ಮಾಡಿಲ್ಲ, ಕೆಟ್ಟ ಕೆಲಸನೂ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ. ಈ ರೋಡ್ ಸ್ಯಾಂಕ್ಷನ್ ಮಾಡಿಸಿದ್ ನಾವು ಚಿಂತಾಮಣಿ ಸರಸ್ವತಿ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಇನ್ಯಾವನ್ ಬರ್ತಾನೆ ಬರ್ಲಿ. ಯಾರು ಸ್ಯಾಂಕ್ಷನ್ ಮಾಡಿಸಿದ್ದು ಅನ್ನೋದು ಆದೇಶ ಪತ್ರವನ್ನ ಆ ಸರಸ್ವತಿ ದೇವಸ್ಥಾನ ಮುಂದೆ ಇಡ್ತೀನಿ, ಅವರು ಬಂದಿಡ್ಲಿ. ಮತ್ತೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಅನುದಾನವನ್ನ ಯಾವ್ಯಾವ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅನ್ನೋ ಪಟ್ಟಿನೂ ಕೊಡ್ತೀನಿ. ಯಾವ ಊರಿನಲ್ಲೂ ಸಿಟಿ ರವಿಗಿಂತ 1 ರೂಪಾಯಿನೂ ಜಾಸ್ತಿ ಕೊಟ್ಟೆ ಅಂತ ಬೀಗೋದಕ್ಕೆ ಯಾರಿಗೂ ಅವ್ರು ಈ ಜನ್ಮದಲ್ಲಿ ಆಗಲ್ಲ. ಯಾಕೆಂದ್ರೆ ಅಷ್ಟು ವಿಶೇಷ ಅನುದಾನವನ್ನ ತಂದು ಕೆಲಸ ಮಾಡಿಸಿರೋದು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿದ್ದು ಜೈಪುರ ಬಿಜೆಪಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಕೂಡಲೇ ಎನ್ಟಿಎ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ ವೇಳೆ ಜೈಪುರದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಬ್ಯಾರಿಕೇಡ್ ಹತ್ತಿ ಕಚೇರಿಗೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದ್ದು ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಜಲಪ್ರಯೋಗ ನಡೆಯಿತು. ಜೈಪುರದ ಬಿಜೆಪಿ ಕಚೇರಿ ಮುಂದೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಜಿಮ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಗಲಾಟೆ ಸಂಬಂಧ ಯುವಕನ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ ಘಟನೆ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಟ್ರೈನರ್ ಬಗ್ಗೆ ಮಾತಾಡ್ತೀಯಾ ಅಂತೇಳಿ ರೊಚ್ಚಿಗೆದ್ದಂತ ಅಂಶ್ ಠಾಕೂರ್ ಎಂಬಾತನ ಮೇಲೆ ಮತ್ತಿನ್ ಮತ್ತು ಗ್ಯಾಂಗ್ನಿಂದ ಹಲ್ಲೆ ನಡೆದಿದೆ. ಇನ್ನು ಯುವಕನ ಮೇಲಿನ ಹಲ್ಲೆ ಮಾಡಿದ ದೃಶ್ಯಗಳು ಸ್ಥಳೀಯ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಪದವಿ ಓದುತ್ತಾ ಇಲಿಯಾಜ್ ಎಂಬಾತನಿಂದ ಖಾಸಗಿ ಜಿಮ್ನಲ್ಲಿ ಟ್ರೈನಿಂಗ್ ಪಡೆದು ಅಂಶ್ ಠಾಕೂರ್ ಪಾರ್ಟ್ ಟೈಮ್ ಜಿಮ್ ಟ್ರೈನರ್ ಆಗಿದ್ರು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಇಲಿಯಾಜ್ ಅಂಶ್ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ಟ್ರೈನಿ ಹುಡುಗ ಮತಿನ್ ಎಂಬಾತ ಅಂಶ್ಗೆ ಆವಾಜ್ ಹಾಕಿದ್ದಾನೆ. ಬಳಿಕ ಮಾತನಾಡುವ ನೆಪದಲ್ಲಿ ಮನೆ ಬಳಿ ಬಂದು ಮತಿನ್ನಿಂದ ಅಟ್ಯಾಕ್ ನಡೆದಿದೆ. ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಅಂತ ಉದ್ಯಮಿ ಕಾರ್ತಿಕ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾರ್ತಿಕ್ ಬೆಂಗಳೂರಿನಲ್ಲಿ ಮೇಕಪ್ ಕ್ಲಿನಿಕ್ ಓನರ್ ಆಗಿದ್ದು ಆಸ್ಪತ್ರೆ ಆಡ್ಗಾಗಿ ಇನ್ಫ್ಲೂಯೆನ್ಸರ್ ಸಂಪರ್ಕಿಸ್ತಾ ಇದ್ರಂತೆ. ಇನ್ಸ್ಟಾ ಮೂಲಕ ಕಾರ್ತಿಕ್ಗೆ ಸಾಧನಾ ಶೆಟ್ಟಿ ಪರಿಚಯ ಆಗಿದ್ರು. ಬಳಿಕ ಹಣಕ್ಕಾಗಿ ಕಾರ್ತಿಕ್ನನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಬೆತ್ತಲೆಯಾಗಿ ಕಾರ್ತಿಕ್ಗೆ ಸಾಧನಾ ವಿಡಿಯೋ ಕಾಲ್ ಮಾಡ್ತಿದ್ರು. ಅದೇ ವಿಡಿಯೋ ಕಾಲ್ ಇಟ್ಕೊಂಡು ಕಾರ್ತಿಕ್ಗೆ ಸಾಧನಾ 1.5 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ ಸಾಧನಾ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿ ಇಬ್ಬರ ವಿಡಿಯೋ ಕಾಲ್ ಚಾಟಿಂಗ್ ಡೇಟಾ ಕಲೆ ಹಾಕ್ತಿದ್ದಾರೆ. ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. I don't settle for less. You understand? If it is coming for my marriage and all, I don't settle for less. I have did it with a very wrong people. I'm not able to do it again. I will not, and I know what I'm worth of. Sorry. When will you come? What? Where I should come? I'll not come. Even if I come, I'll not meet you. Come, no, please. Why I should come? For me. For you, Anta? For you, Auntie, who am I? For me, will not come. Who are It's you? already come. It's your girl. Who am I? Your girl. Your monster. Girl.
ಸೆಂಟ್ರಲ್ ಜೈಲಿನಲ್ಲಿ ಇರುವಂತ ನಟ ದರ್ಶನ್ ಒಳ ಸಂದರ್ಶನಕ್ಕೆ ಪರ್ಮಿಷನ್ ಕೊಟ್ಟಿದ್ರಿಂದ ಸೆಂಟ್ರಲ್ ಜೈಲಿನಲ್ಲಿ ಇರುವಂತ ಇತರೆ ಕೈದಿಗಳ ಭೇಟಿಗೆ ನಮಗೂ ಅವಕಾಶ ಕೊಡಿ ಅಂತ ಕೆಲ ಕೈದಿಗಳ ಕುಟುಂಬಸ್ಥರು ಈಗ ಮನವಿ ಮಾಡಿದ್ದಾರೆ. ಕೆಲ ಕೈದಿಗಳು ಖುದ್ದು ಜೈಲಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ. ಈ ವೇಳೆ ಜೈಲಧಿಕಾರಿಗಳು ಒಳ ಸಂದರ್ಶನದ ರೂಲ್ಸ್ ಬಗ್ಗೆ ಕುಟುಂಬಸ್ಥರಿಗೆ ಅರಿವು ಮೂಡಿಸಿದ್ದಾರೆ. ಕೆಲವರಿಗೆ ಒಳ ಸಂದರ್ಶನದ ಬಗ್ಗೆ ಸ್ಪಷ್ಟ ಕಾರಣ ಕೊಡುವಂತೆ ಸೂಚಿಸಿದ್ದಾರೆ. 1 ವರ್ಷದಲ್ಲಿ ಮಾನಸಿಕ ಸಮಸ್ಯೆಗೆ 71 ಕೈದಿಗಳ ಸಾವು ಸಂಭವಿಸಿದ್ದು, ಹೀಗಾಗಿ ಮಾನಸಿಕ ಸಮಸ್ಯೆ ಇರುವಂತಹ ಕೈದಿಗಳನ್ನ ಕೌನ್ಸಿಲಿಂಗ್ ವೈದ್ಯರಿಂದ ತಪಾಸಣೆ ಮಾಡಿದ ಬಳಿಕ ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡ್ತೀವಿ ಅಂತ ಹೇಳಿದ್ದಾರೆ. ಯುವತಿಯರ ಜೊತೆ ಕೇರಳದ 3 ಯುವಕರು ಅನುಚಿತ ವರ್ತನೆ ಮಾಡಿದ್ದು, ಯುವಕರನ್ನ ಹಿಡಿದ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ದಿಡುಪೆ ಜಲಪಾತದ ಬಳಿ ನಡೆದಿದೆ. ಅಬ್ದುಲ್ ಖಾದರ್, ಫೈಜಲ್ ಅದೇಲ್, ಉಸ್ಮಾನ್ ಸಲೀಂನನ್ನ ವಶಕ್ಕೆ ಪಡೆಯಲಾಗಿದೆ. ಕೇರಳದ 3 ಯುವಕರ ಜೊತೆ ಫಾಲ್ಸ್ ನೋಡೋದಕ್ಕೆ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ 3 ವಿದ್ಯಾರ್ಥಿನಿಯರು ತೆರಳಿದ್ರು. ಈ ವೇಳೆ ಫಾಲ್ಸ್ ಬಳಿ ತಮ್ಮೊಂದಿಗೆ ಬಂದಿದ್ದ ಯುವತಿಯರೊಂದಿಗೆ ಯುವಕರು ಅನುಚಿತ ವರ್ತನೆ ತೋರಿದ್ದಾರೆ. ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿರುವಂತ ಆರೋಪ ಕೇಳಿ ಬಂದಿದ್ದು, ವಿದ್ಯಾರ್ಥಿನಿಯರು ಪ್ರತಿರೋಧಿಸಿದ್ದಕ್ಕೆ ಯುವಕರು ಕಿರಿಕ್ ಮಾಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ಯುವತಿ ಮೇಲೆ ಅತ್ಯಾಚಾರ ಮಾಡಿರುವಂತಹ ಆರೋಪ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಯುವತಿಯ ಪರಿಚಯಸ್ಥ ಕೇರಳ ಮೂಲದ ಹೈನಾಸ್ನಿಂದ ಕೃತ್ಯ ನಡೆದಿದೆ ಎನ್ನಲಾಗಿದ್ದು, ಸದ್ಯ ಅತ್ಯಾಚಾರ ಆರೋಪಿ ಕೇರಳಗೆ ತೆರಳಿದ್ದು ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ. ಒಪ್ಪಿಗೆ ಮೇರೆಗೆ ಯುವತಿಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದೇನೆ, ಅದಕ್ಕೆ ಸಂಬಂಧಿಸಿದ ದಾಖಲೆ ನೀಡುವುದಾಗಿ ಆರೋಪಿ ಹೈನಾಸ್ ಪೊಲೀಸರ ಬಳಿ ಹೇಳಿದ್ದಾರೆ. ಇನ್ನು ಕಾಲೇಜು ಬಳಿಕ ಮೋಮೋಸ್ ಶಾಪ್ನಲ್ಲಿ ವಿದ್ಯಾರ್ಥಿನಿ ಕೆಲಸ ಮಾಡ್ತಿದ್ಲು. ಮೋಮೋಸ್ ಅಂಗಡಿ ಮಾಲೀಕರಾದ ಘೋಷ್ ಮತ್ತು ಅತುಲ್ ಜೊತೆ ವಿದ್ಯಾರ್ಥಿನಿ ಪಾರ್ಟಿ ಮಾಡ್ತಾ ಇತ್ತು. ಇದೇ ವೇಳೆ ಊಟ ತರೋದಕ್ಕೆ ಘೋಷ್ ಮತ್ತೆ ಅತುಲ್ ಹೋಗಿದ್ರು. ಈ ವೇಳೆ ಆರೋಪಿ ಹೈನಾಸ್ ಎಂಟ್ರಿ ಕೊಟ್ಟಿದ್ದ ಬಳಿಕ ಯುವತಿ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಮಡಿವಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶತಾಬ್ದಿ ಕೂಲ್ ಡ್ರಿಂಕ್ಸ್ ತರ್ತೀನಿ ಅಂತೇಳಿ ಹೋದವಳು ಲವರ್ ಜೊತೆ ಎಸ್ಕೇಪ್ ಆದಂತಹ ಘಟನೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ನಡೆದಿದೆ. ಪತಿ ಮತ್ತು 2 ಮಕ್ಕಳನ್ನ ಬಿಟ್ಟು ಪ್ರಿಯಕರ ಹನುಮಂತಪ್ಪ ಜೊತೆ ಮಹಿಳೆ ಮೋನಿಕಾ ಎಸ್ಕೇಪ್ ಆಗಿದ್ದಾಳೆ. ಇನ್ನು ಮಗಳಿಗಾಗಿ ಊರೆಲ್ಲ ಹುಡುಕಿದಂತ ತಾಯಿ ಮಂಜುಳಾ ದಾಬಸ್ಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ತಮ್ಮನಿಗೆ ಮಗಳನ್ನ ಕೊಟ್ಟು 9 ವರ್ಷಗಳ ಹಿಂದೆ ಮದುವೆ ಮಾಡಿದ್ರು. ನಿನ್ನೆ ತಾಯಿ ಜೊತೆ ರೇಷನ್ ತರೋದಕ್ಕೆ ಹೋದಾಗ ಅಲ್ಲಿಂದಲೇ ಪರಾರಿಯಾಗಿದ್ದಾಳೆ. ಅಮ್ಮನ ಹತ್ರ ಕರ್ಕೊಂಡು ಹೋಗುವಂತ ಮಕ್ಕಳು ಅಳ್ತಿದ್ದಾರೆ. 2 ಮೊಮ್ಮಕ್ಕಳನ್ನ ನೋಡಿಕೊಳ್ಳೋದಕ್ಕಾಗದೆ ತಾಯಿ ಮಂಜುಳಾ ಈಗ ಕಣ್ಣೀರ್ ಹಾಕ್ತಿದ್ದಾರೆ. ಎಲ್ಲಿದ್ರೂ ಮಕ್ಕಳಿಗಾಗಿ ಬೇಗ ಬಾ ಮಗಳೇ ಅಂತ ತಾಯಿ ಅಂಗಲಾಚಿಸಿದ್ದಾರೆ. ಈ ಸಂಬಂಧ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಮಾರಾಟವಾಗದೆ ಉಳಿದಿದ್ದ ಅಪಾರ ಪ್ರಮಾಣದ ಮದ್ಯ ಹಾಗೂ ಬಿಯರ್ ದಾಸ್ತಾನನ್ನ ನಾಶ ಮಾಡಿದ್ದಾರೆ. ಕೂರ್ಗಳ್ಳಿಯ ಕೆಎಸ್ಬಿಸಿಎಲ್ ಡಿಪೋದಲ್ಲಿ ಮದ್ಯ ಹಾಗೂ ಬಿಯರ್ ದಾಸ್ತಾನು ಐಡಿಎಫ್ಡಿಯು ಅಬಕಾರಿ ಉಪ ಅಧೀಕ್ಷಕ ಎಚ್ಕೆ ರಮೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಒಟ್ಟು 1,35,000 ಲೀಟರ್ ಮದ್ಯ, 11,08,093 ಲೀಟರ್ ಬಿಯರ್ ಅನ್ನ ಅಧಿಕಾರಿಗಳು ನಾಶಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳ ಕಾಟ ಮತ್ತೆ ಶುರುವಾಗಿದೆ. ಡಿಪೋರ್ಟ್ ಮಾಡಿದಂತ ಅಕ್ರಮ ಬಾಂಗ್ಲಾ ವಲಸಿಗರು 10 ದಿನದಲ್ಲಿ ಮತ್ತೆ ಅಕ್ರಮವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಓರ್ವ ವ್ಯಕ್ತಿಯನ್ನ ಕೆಲ ಜನರ ಜೊತೆ ಕಾನೂನಿನ ಪ್ರಕಾರ 1 ತಿಂಗಳ ಹಿಂದೆ ಡಿಪೋರ್ಟ್ ಮಾಡಲಾಗಿತ್ತು. 10 ದಿನದಲ್ಲಿ ಮತ್ತೆ ಅಕ್ರಮವಾಗಿ ಅಲಾಮಿನ್ ಎಂಬ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನೆ. ಅಕ್ರಮ ಸಂಬಂಧ ಆರೋಪದ ಹಿನ್ನೆಲೆ ಶೆಡ್ನಲ್ಲಿ ಅಲಾಮಿನ್ ಮೇಲೆ ಕೂಲಿ ಕಾರ್ಮಿಕರು ಹಲ್ಲೆ ಮಾಡಿದ್ದಾರೆ. ಅಲಾಮಿನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಬಾಂಗ್ಲಾ ವಲಸಿಗರು ಬೆಂಗಳೂರಿಗೆ ಮತ್ತೆ ಬಂದು ಕ್ರೈಮ್ ಸೀನ್ಗಳಿಗೆ ಕಾರಣವಾಗ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಟ ಆಡೋದಕ್ಕೆ ಸ್ನೇಹಿತರ ಜೊತೆ ಹೋಗಿದ್ದ ಬಾಲಕ ಶವವಾಗಿ ಪತ್ತೆಯಾದ ಘಟನೆ ಹುಬ್ಬಳ್ಳಿಯ ವಿಜಯನಗರದಲ್ಲಿ ನಡೆದಿದೆ. ಆಜಾದ್ ನಗರ ನಿವಾಸಿ 9 ವರ್ಷದ ಬಾಲಕ ಬಾಲಾಜಿ ಮೃತ ದುರ್ದೈವಿಯಾಗಿತ್ತು. ಸ್ನೇಹಿತರೊಂದಿಗೆ ಆಟವಾಡುತ್ತಾ ವಿಜಯನಗರಕ್ಕೆ ಬಂದಿದ್ದ. ಕಾಂಪೌಂಡ್ ಒಳಗೆ ಬಿದ್ದ ತೆಂಗಿನಕಾಯಿ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದ ವೇಳೆ ಪಿಲ್ಲರ್ ಹಾಕಲು ತೋಡಿದ್ದಂತ ತಗ್ಗಿನಲ್ಲಿ ಬಾಲಕ ಬಿದ್ದಿದ್ದಾನೆ. ಗಾಬರಿಗೊಂಡ ಸ್ನೇಹಿತರಿಬ್ಬರು ಪರಾರಿಯಾಗಿದ್ದಾರೆ.
ಗುಂಡಿ ಆಳ ಇದ್ದಿದ್ರಿಂದ ನೀರಿನಲ್ಲಿ ಮುಳುಗಿ ಬಾಲಕ ಸಾವನ್ನಪ್ಪಿದ್ದಾನೆ. ಪೋಷಕರು ಮಗ ನಾಪತ್ತೆ ಆಗಿದ್ದಾನೆ ಅಂತ ದೂರು ನೀಡಿದ ಹಿನ್ನೆಲೆ ಸಿಸಿಟಿವಿ ಆಧರಿಸಿ ಪೊಲೀಸರು ಶವ ಪತ್ತೆ ಹಚ್ಚಿದ್ದಾರೆ. ಈ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಕಾದಾಟದಲ್ಲಿ ಮಹಿಳೆ ಹಾಗೂ ಸಾವು ಹಿನ್ನೆಲೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಪರಿಸರ ಪ್ರೇಮಿಗಳು ಮೊಂಬತ್ತಿ ಮೆರವಣಿಗೆ ನಡೆಸಿ ಸಂತಾಪ ಸೂಚಿಸಿದ್ರು. ಮೃತ ಆನೆ ಮಾರ್ತಾಂಡ ಹಾಗೂ ಮಹಿಳೆ ಸಾವಿಗೆ ಕಂಬನಿ ಮಿಡಿದು ಮೌನಾಚರಣೆ ನಡೆಸಿ ಸಂತಾಪ ವ್ಯಕ್ತಪಡಿಸಿದ್ರು. ಪಟ್ಟಣದ ಪುರಸಭೆ ವೃತ್ತದಿಂದ ಕುವೆಂಪು ವೃತ್ತದವರೆಗೆ ಮೊಂಬತ್ತಿ ಮೆರವಣಿಗೆ ನಡೆಸಲಾಯಿತು. ರೋಟರಿ ಸಂಸ್ಥೆಯ ಅಧ್ಯಕ್ಷ ರಾಘವೇಂದ್ರ ನೇತೃತ್ವದಲ್ಲಿ ಸಂತಾಪ ಕಾರ್ಯಕ್ರಮ ನಡೆಯಿತು. ಇಂತಹ ಪ್ರದೇಶಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಕ್ರಮ ವಹಿಸುವುದಕ್ಕೆ ಆಗ್ರಹಿಸಲಾಯಿತು. ಅಲ್ಲದೆ ದಸರಾ ಆನೆ ಮಾರ್ತಾಂಡ ಸಾವಿಗೆ ಸಂತಾಪ ಸೂಚಿಸಿ ಪರಿಸರವಾದಿಗಳು ಜೈಕಾರ ಕೂಗಿದ್ರು. ವಕ್ಫ್ ಬೋರ್ಡ್ ಅನುದಾನ ದುರ್ಬಳಕೆ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ ದೂರುದಾರನ ಮೇಲೆ ರಾಯಚೂರಿನ ತಹಶೀಲ್ದಾರ್ ಕಚೇರಿ ಬಳಿ ಹಲ್ಲೆ ನಡೆದಿದೆ. ಕಾಂಪ್ರಮೈಸ್ಗೆ ಅಂತ ಕರೆದು ಸಿನಿಮಿಯಾ ಸ್ಟೈಲ್ನಲ್ಲಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ದೂರುದಾರ ಸನಾವುಲ್ಲಾ ಮೇಲೆ 30 ಜನರು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದು, ಗಾಯಾಳು ಸನಾವುಲ್ಲಾಗೆ ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. 2017-19 ಸಾಲಿನ ಅನುದಾನ ದುರ್ಬಳಕೆ ಬಗ್ಗೆ ಲೋಕಾಯುಕ್ತಕ್ಕೆ ಸನಾವುಲ್ಲಾಗೆ ದೂರು ಕೊಟ್ಟಿದ್ರಂತೆ. ಲೋಕಾಯುಕ್ತ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಬಂದು ತನಿಖೆ ನಡೆಸಿದ್ರು. ಇದಾದ ಬೆನ್ನಲ್ಲೇ ದೂರುದಾರ ಸನಾವುಲ್ಲಾ ಆತನ ಕಡೆಯವರ ಮೇಲೆ ಈಗ ದಾಳಿ ಮಾಡಿದ್ದಾನೆ. ಆರೋಪಿಗಳಾದ ಅಶೋಕ್ ಪಟೇಲ್, ನಿಜಾಮ್, ಇರ್ಫಾನ್ ಸೇರಿದಂತೆ 15 ಜನರ ವಿರುದ್ಧ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇತ್ತ ಗಾಯಾಳು ಸನಾವುಲ್ಲಾ ಸೇರಿ ಆತನ ಕಡೆಯವರ ವಿರುದ್ಧ ಕೌಂಟರ್ ಕೇಸ್ ಕೂಡ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆ ನಿಪಾಣಿಯ ಪಟ್ಟಣಕೊಡಿ ಗ್ರಾಮದಲ್ಲಿ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಗಲಾಟೆ. ಕಾಂಗ್ರೆಸ್ ಮುಖಂಡ ಗಲಾಟೆ ಮಾಡಿಬಿಟ್ಟಿದ್ದಾರೆ. ಇನ್ನು G+2 ಮನೆಗಳ ಹಂಚಿಕೆ ಸಭೆಯಲ್ಲಿ ಜನರ ಸಮಸ್ಯೆ ನೆನೆದು ಶಾಸಕಿ ಶಶಿಕಲಾ ಜೊಲ್ಲೆ ಕಣ್ಣೀರಿಟ್ಟಿದ್ದಾರೆ. ಗದ್ದಲ ಹಿನ್ನೆಲೆ ಸಭೆ ರದ್ದಾಗಿದ್ದು, ಇನ್ನು 600 ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆ ಹಂಚಿಕೆಗೆ ಶಶಿಕಲಾ ಜೊಲ್ಲೆ ಮುಂದಾಗಿದ್ರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣರಾವ್ 948 ಜನರಿಗೂ ಲಾಟರಿ ಮೂಲಕ ಮನೆ ಹಂಚಿಕೆ ಮಾಡಬೇಕು ಅಂತೇಳಿ ಒತ್ತಾಯಿಸಿದ್ರು. ಇದೇ ವಿಚಾರಕ್ಕೆ ಕ್ಷೇತ್ರದ ಜನರ ಮುಂದೆ ವೇದಿಕೆ ಮೇಲೆ ವಾಗ್ವಾದವೂ ಕೂಡ ನಡೆದಿದೆ. ಈ ವೇಳೆ ಶಶಿಕಲಾ ಜೊಲ್ಲೆ, ಲಕ್ಷ್ಮಣರಾವ್ ಚಿಂಗಳೆ ಬೆಂಬಲಿಗರ ವಾಗ್ವಾದ ಕೂಡ ನಡೆಯಿತು. ದಾವಣಗೆರೆಯಲ್ಲಿ ಪಡಿತರ ಅಕ್ಕಿ, ರಾಗಿಯನ್ನ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಂತ ಲಾರಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ನಗರದ ಪಿಬಿ ರಸ್ತೆಯಲ್ಲಿರುವಂತಹ ಟಿವಿಎಸ್ ಶೋರೂಮ್ ಬಳಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ಲಾರಿಯಲ್ಲಿ ಸಾಗಿಸ್ತಾ ಇದ್ದಂತ 90 ಕ್ವಿಂಟಾಲ್ ಅಕ್ಕಿ ಮತ್ತು 26 ಕ್ವಿಂಟಾಲ್ ರಾಗಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆಹಾರ ನಿರೀಕ್ಷಕ ಟಿ ಮಂಜುನಾಥ್ ನೀಡಿದ ದೂರಿನ ಆಧಾರದ ಮೇಲೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಲಾರಿ ಚಾಲಕ ಮತ್ತು ಮಾಲೀಕರ ವಿರುದ್ಧ ಕೇಸ್ ದಾಖಲಾಗಿದೆ. ಮೇ 25ನೇ ತಾರೀಕು ಬಕ್ರೀದ್ ಹಬ್ಬ ಹಿನ್ನೆಲೆ ಗೋ ಹತ್ಯೆ ತಡೆಯೋದಕ್ಕೆ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಗೋ ಹತ್ಯೆ ತಡೆಗೆ ಹಿಂದೂ ಕಾರ್ಯಕರ್ತರು ಬಿಗಿ ಪಟ್ಟು ಹಿಡಿದಿದ್ದು, ಚಿಂತಾಮಣಿಯಲ್ಲಿ ಗೋವುಗಳ ಕಡಿಯೋದಕ್ಕೆ ಸಿದ್ಧತೆ ನಡೆಸಲಾಗಿದೆ ಅಂತ ಹಿಂದೂ ಪರ ಸಂಘಟನೆಗಳು ಪೊಲೀಸರಿಗೆ ಸರಣಿ ದೂರನ್ನ ಕೊಟ್ಟಿವೆ. ಹಿಂದೂ ಕಾರ್ಯಕರ್ತ ಸುನಿಲ್ ನೇತೃತ್ವದಲ್ಲಿ ದೂರು ನೀಡಲಾಗಿದೆ. ಈ ಸಂಬಂಧ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಠಾಣೆಗೆ ಹಿಂದೂ ಮುಖಂಡರು ಮುತ್ತಿಗೆ ಹಾಕಿದ್ದು, ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಅಕ್ರಮ ಕಸಾಯಿಖಾನೆಗಳ ಮೇಲೆ ಕಣ್ಣಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಕ್ರಮ ಪಡಿತರ ಅಕ್ಕಿ ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದ್ದವರನ್ನ ಬೀಳಗಿ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ ವಶಕ್ಕೆ ಪಡೆದಿದ್ದಾರೆ. ಬೀಳಗಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡದಿಂದ ಕಾರ್ಯಾಚರಣೆ ನಡೆಸಿದ್ದು, ಬೀಳಗಿ ತಾಲೂಕಿನ ಕೊರ್ತಿ ಪುನರ್ವಸತಿ ಕೇಂದ್ರದಲ್ಲಿ ಸಂಗ್ರಹಿಸಿಟ್ಟಿದ್ದಂತ 20ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳು, ವಿವಿಧ ಏರಿಯಾಗಳಲ್ಲಿ ವೇಶ್ಯಾವಾಟಿಕೆಗೆ ಆ ದಂಧೆಗೆ ಕಡಿವಾಣ ಹಾಕೋದಕ್ಕೆ ಅಂತೇಳಿ ಪೊಲೀಸರು ಸತತ ಪ್ರಯತ್ನ ಪಡ್ತಿದ್ದಾರೆ. ಗಾಂಧಿನಗರ, ಎಪಿಎಂಸಿ, ಬ್ರೂಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಮನೆಗಳ ಮೇಲೆ ಪೊಲೀಸರು ದಿಢೀರಂತ ದಾಳಿ ನಡೆಸಿದ್ದು, ದಂಧೆಯಲ್ಲಿ ತೊಡಗಿದ್ದಂತ 6 ಪುರುಷರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು 8 ಮಹಿಳಾ ಸಂತ್ರಸ್ತೆಯರನ್ನ ರಕ್ಷಣೆ ಮಾಡಿದ್ದು,